ಹಲೋ ಇಮೂಲು ಇದು ವ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ನಮ್ಮ ರಿಲೇಷನ್ ಮದುವೆ ಇತ್ತು ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ 1.5 ಗಂಟೆ ತಗೊಂಡು ಟೈಮ್. ಆ ಟ್ರಾಫಿಕಲ್ಲಿ ತುಂಬ ದೂರನೇ ಇದೆ, ಸಾಗರ್ ನಗರ್ ಅಂತ. ನಾವಿರೋದು ವಿಡಿಯೋ ಸ್ಟಾಪ್ ಅಂತ, ಅಲ್ಲಿಂದ ಬರೋಕ್ಕೆ ತುಂಬ ದೂರ ಆಗುತ್ತೆ. ಆಲ್ರೆಡಿ ನಾವು ಚೌಟ್ರಿ ಹತ್ರ ರೀಚ್ ಆಗಿದ್ದೀವಿ. ಚೌಟ್ರಿ ಹತ್ರ ಬಂದ್ವಿ. ನೆಕ್ಸ್ಟ್ ಇಲ್ಲಿ ಹೊರಗಡೆ ಎಲ್ಲ ಸ್ನ್ಯಾಕ್ಸು, ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ಕೊಡ್ತಾಯಿದ್ರು, ಮಿಲ್ಕ್ ಶೇಕ್ಸ್ ಆ ಥರ ಎಲ್ಲ. ಅದೆಲ್ಲ ತಿಂದ್ಬಿಟ್ಟು ಮಿಲ್ಕ್ ಶೇಕ್ಸ್ ಎಲ್ಲ ಕುಡಿದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ನಿಂತ್ಕೊಂಡಿದ್ವಿ. ತುಂಬ ಥರನೇ ಸ್ನ್ಯಾಕ್ಸ್ ಇತ್ತು, ಅದರಲ್ಲಿ ಪಾನಿಪುರಿನೂ ಇತ್ತು. ನೆಕ್ಸ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಜ್ಯೂಸ್ ಕೊಡೋದು ಇದೆಲ್ಲ ಇಟ್ಟು ಕೂಲ್ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ರು. ತುಂಬ ವೆರೈಟೀಸೇ ಇತ್ತು. ಎಲ್ಲ ತಿನ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಚೌಟ್ರಿ, ನನ್ನ ಮಗ ನೋಡಿ ಓಡಾಡ್ತಿದ್ವಿ, ಚೌಟ್ರಿ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಎಂಟ್ರೆನ್ಸಲ್ಲಿ ದೊಡ್ಡದಾಗ ಒಂದು ಗಣಪತಿ ಇಟ್ಟಿದ್ದಾರೆ. ನನ್ನ ಮಗ ನೋಡಿ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿ ಅಂತ ಅವ್ರ ಅತ್ತೆಗೆ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲಿ ವೆಲ್ಕಮ್ ಡೋರ್ ಹತ್ರ ವೆಲ್ಕಮ್ ಮಾಡೋಕ್ಕೆ ಇಲ್ಲಿ ಗಣಪತಿಗಳು ಒಂದು ಸೈಡು, ಪಂಚಮುಖಿ ಗಣಪತಿಗಳು 5 ಗಣಪತಿಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಮ್ಯೂಸಿಕೆಲ್ಲ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಒಂದು ಕಡೆ ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನ ಇಟ್ಟಿದ್ರು. ಡೆಕೋರೇಷನ್ ತುಂಬ ಗ್ರ್ಯಾಂಡಾಗಿ ಸಖತ್ತಾಗಿತ್ತು. ಇದು ಮೇಲ್ಗಡೆ ಬಾಲ್ಕನಿ ನಿಂತ್ಕೊಂಡು ನೋಡಿ ವಿ ಥರ ಕಾಣಿಸುತ್ತೆ. ಎಲ್ಲ ಮರಗಳು ಚೆನ್ನಾಗಿತ್ತು. ಎಷ್ಟು ಕಾರಿದೆ ನೋಡಿ, ಚೌಟ್ರಿ ಕಾಂಪೌಂಡಲ್ಲಿ ಬರೀ ಎಷ್ಟು ಕಾರಿದೆ, ಅದು ಸ್ವಲ್ಪ ಕಾರ್ ಆಲ್ಮೋಸ್ಟ್ ಎಲ್ಲ ಕಾರಲ್ಲೇ ಬಂದಿರೋದು. ತುಂಬ ರಿಚ್ ಮದುವೆ ಇದು. ನೆಕ್ಸ್ಟ್ ನನ್ನ ಮಗಳು ನೋಡಿ ಒಳಗಡೆ ಹೋದ್ವಿ. ಅಲ್ಲಿ ಫೋಟೋಗೆ ಅಂತ ಗ್ರೀನ್ ಮ್ಯಾಟ್ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡಿದ್ನ ಆ ಫ್ಲವರ್ಸ್ ಎಲ್ಲ ತೊಗೊಂಡು ನಿಂತ್ಕೊಂಡು, ಈ ಕಡೆ ನಮ್ಮ ಅಣ್ಣನ ಮಗಳು, ನನ್ನ ಮಗಳು. ನೆಕ್ಸ್ಟ್ ನಾವು ರಿಸೆಪ್ಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ನೆಕ್ಸ್ಟ್ ನಾವು ರಿಸೆಪ್ಷನ್ಗೆ ಹೋಗಿ ಫೋಟೋ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಅಲ್ಲಿ ರಿಸೆಪ್ಷನ್ ಫೋಟೋ ತೆಗೆಸ್ಕೊಂಡಿದ್ದು ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲೊಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ನಾನು, ನಮ್ಮಮ್ಮ, ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡ್ ಆಮೇಲೆ ಮಾಡ್ತೀನಿ ಅಂತ ನನ್ನ ಮಗ ನಮ್ಮ ಹಸ್ಬೆಂಡ್ ಜೊತೆ ಇದ್ದಾನೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಎಲ್ಲ ಮಾಡಿಸಿದ್ರು. ಸ್ವೀಟ್ ಸಬ್ಬಕ್ಕಿ ಪಾಯಸ, ಒಬ್ಬಟ್ಟು, ತುಂಬ ಏನೇನೋ ಇತ್ತು, ಅವೆಲ್ಲ ಹೇಳೋಕ್ಕಾಗಿಲ್ಲ. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಹೊರ್ಗಡೆ ಐಸ್ ಕ್ರೀಮು, ಬೀಡ ಎಲ್ಲ ಕೊಡ್ತಾಯಿದ್ರು. ಅದಕ್ಕೆ ಆಚೆ ಬಂದ್ವಿ ಚೌಟ್ರಿಯಿಂದ. ಅಲ್ಲಿ ಫ್ರೂಟ್ಸು, ಆಮೇಲೆ ಐಸ್ ಕ್ರೀಮ್ಸು, ಬೀಡ ಎಲ್ಲ ಕೊಡ್ತಾಯಿದ್ರು. ಅದು ತೊಗೊಳೋಣ ಅಂತ ಬಂದ್ವಿ. ಐಸ್ ಕ್ರೀಮು, ಫ್ರೂಟ್ಸ್ ತಿಂದ್ಬಿಟ್ಟು ಬೀಡ ಹತ್ರ ಬಂದ್ವಿ. ನನ್ನ ಮಗ ಬೀಡ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡಿ ನಮ್ಮ ಅಣ್ಣನ ಮಗಳು ಹೇಗೆ ಆಟಾಡ್ತಾ ಇದ್ದಾಳೆ ಅಂತ. ಅವನಿಗೂ ಬೀಡ ಬೇಕಂತ, ಸ್ವೀಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಬೀಡ ಎಲ್ಲ ತೊಗೊಂಡು ಬೀಡ ಹಾಕ್ಕೊಂಡು ಸ್ವಲ್ಪ ಹೊರಗಡೆ ಕಾಂಪೌಂಡಲ್ಲೆಲ್ಲ ಗಾಳಿ ಎಲ್ಲ ಆಚೆ ಕೂತ್ಕೊಂಡಿದ್ವಿ. ಚಿಕ್ಕಮ್ಮನ ಮಗ ನನ್ನ ಮಗಳು ಎತ್ಕೊಂಡಿದ್ದಾರೆ. ನಾವು ಕ್ಯಾಬ್ ಬುಕ್ ಮಾಡಿದ್ವಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇದು ನೋಡಿ ಮಾವಿನಕಾಯಿ ಮರ, ಎಷ್ಟು ಮಾವಿನಕಾಯಿ ಇದೆ ಗೊತ್ತಾ. ಇಲ್ಲಿ ಇನ್ನೊಬ್ಬರು ನಮ್ಮ ಅಣ್ಣ ಇದ್ದಾರೆ, ಅವ್ರ ಮಗಳು, ನಮ್ಮ ಮಗ ಎಲ್ಲ ಕ್ಯಾಬ್ ಬರೋವ್ರಿಗೂ ಆಟ ಆಡ್ತಾಯಿದ್ರು. ಫೈನಲಿ ಕ್ಯಾಬ್ ಬಂತು. ಮನೆಗೆ ಹೋಗಿ ರೀಚ್ ಆಗಿ ನೆಕ್ಸ್ಟ್ ಮಾರ್ನಿಂಗ್ ಇದು ತಕ್ಕ ಹೊರಟಿದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಮಕ್ಕಳು, ನಮ್ಮ ಮನೆಯವರು, ನಮ್ಮ ಮಗ ಇಷ್ಟು ಜನ ಈಗೆಲ್ಲ ಚೌಟ್ರಿ ರೀಚ್ ಆಗಿದ್ದೀವಿ. ಇಲ್ಲಿ ಚೌಟ್ರಿ ಹತ್ರ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಬರೋಣ. ತುಂಬಾ ಹಸಿವಾಗ್ತಿದೆ. ಇಲ್ಲಿ ತಿಂಡಿಗೆ ಇಡ್ಲಿ, ವಡೆ, ದೋಸೆ, ಹಾಗೆ ಒಂದು ಸ್ವೀಟ್ ಇತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿದ್ರು. ಇಲ್ಲಿ ಮೊದಲಿಂಗನ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ತಾ ಇದ್ದಾರೆ. ಇಲ್ಲಿ ಅಕ್ಷತೆಗಳೆಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಕೂತ್ಕೊಂಡಿದ್ದೀವಿ. ನೆಕ್ಸ್ಟು ಈ ಸೈಡಿಂದ ಎಂಟ್ರೆನ್ಸಿಂದ ಮೊದಲಿಂಗಿದ್ದಿನ ಕರ್ಕೊಂಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಮೊದಲಿಂಗಿದ್ದಿನ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಆಗಿನ ಕಾಲದಲ್ಲ ಹೂವಿನ ಪಲ್ಲಕ್ಕಿ ಅಂತೆಲ್ಲ ಟೈಪು ಈ ಥರ ಇಟ್ಕೊಂಡು ಕರ್ಕೊಂಡು ಬಂದರು. ನೆಕ್ಸ್ಟು ಅವ್ರಿಗೆ ಹಿಂಗೆ ಕೂರಿಸ್ಬಿಟ್ಟು ಏನೇನೋ ಶಾಸ್ತ್ರಗಳಿತ್ತು, ಅದೆಲ್ಲ ಮಾಡ್ಕೊತಾಯಿದ್ರು. ನೆಕ್ಸ್ಟು ವಿಳೆದೆಲೆ, ಜೀರಿಗೆ, ಬೆಲ್ಲ ಅಂತ ತಲೆ ಮೇಡ್ತಾರೆ, ಅದನ್ನು ಇಟ್ಬಿಟ್ಟು ನೆಕ್ಸ್ಟು ತಾಳಿಯೆಲ್ಲ ಕಟ್ಟಿಸಿ ಎಲ್ಲ ಅಕ್ಷತೆಗಳು ಹಾಕ್ಬಿಟ್ಟು ಈ ಕಡೆ ನಾವು ಸ್ವಲ್ಪ ಸೈಡಿಗೆ ಬಂದು ಮಕ್ಕಳೆಲ್ಲ ತುಂಬ ಅಳ್ತಾಯಿದ್ರು ಅಂತ ನಮ್ಮ ಅಣ್ಣನ ಮಗಳನ್ನ ಎತ್ಕೊಂಡು ಬಂದರು. ನೆಕ್ಸ್ಟ್ ಇಲ್ಲಿ ನೋಡಿ ನನ್ನ ಮಗಳು ಆ ಗಣಪತಿಗಳನ್ನೇ ನೋಡ್ತಾ ಇದ್ದಾಳೆ. ನಮ್ಮ ಅಣ್ಣನ ಮಗಳಂತಲ್ಲಿರೋ ಫ್ಲವರ್ಸ್ನೆಲ್ಲ ಕಿತ್ಕೊಂಡು ಬರೋ ಆಟನೇ ಆಗಿಬಿಟ್ಟಿದೆ ಅವಳಿಗೆ. ನಮ್ಮ ಮನೆಯವ್ರು ಬೈತಾರೆ, ಅದರೆಲ್ಲ ಕೆಮಿಕಲ್ಸ್ ಇರುತ್ತೆ, ಫ್ಲವರ್ಸ್ ಎಲ್ಲ ಕೊಡಿಬೇಡಿ ಅಂತ. ನೋಡಿ ಹೇಳ್ತಾ ಇದ್ದಾರೆ, ಫ್ಲವರ್ಸಲ್ಲಿ ಕೆಮಿಕಲ್ಸ್ ಔಷಧಿ ಹಾಕಿರ್ತಾರೆ, ಮಕ್ಕಳಿಗೆ ಕೊಡಬೇಡಿ ಅಂತ. ಇಲ್ಲಿ ನೋಡಿ ಇನ್ನಿಬ್ಬರು ನಮ್ಮ ಅಣ್ಣನ ಮಕ್ಕಳು, ಇವ್ರೂ
ಇವ್ರು ನಮ್ಮ ಅಣ್ಣನ ಇನ್ನೊಬ್ಬಳ ಮಗಳನ್ನ ಆಟ ಆಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಮಗ ಸುಮ್ಮನೆ ಆಟ ಆಡ್ತಿದ್ದಾನೆ, ನಾನು ಅಲ್ಲಿ ಇಲ್ಲಿ ನೋಡ್ಕೊತ. ನೆಕ್ಸ್ಟ್ ನಾವು ಇಲ್ಲಿ ಹಾಲು ಬಿಟ್ಬಿಡೋಣ ಅಂತ ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ನಮ್ಮ ಅಣ್ಣನ ಮಗಳು, ಅವಳಂತೂ ಬೆಳ್ಳು ತೆಗಿಯೋದೇ ಇಲ್ಲ, ಯಾವಾಗಲೂ ಇಟ್ಕೊಂಡೇ ಇರ್ತಾಳೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಪ್ತಪದಿ ತೋರಿಸೋಕ್ಕೋಸ್ಕರ ರೆಡಿ ಮಾಡಿದ್ವಿ. ತುಂಬಾ ಚೆನ್ನಾಗಿ ರೆಡಿ ಮಾಡಿಸಿದ್ರು. ನಮ್ಮದೆಲ್ಲ ಇದು ಇಲ್ಲವೇ ಇಲ್ಲ ಬಿಡಿ, ಈಗಂದು ಟ್ರೆಂಡ್ ಆಗಿದೆ. ನೆಕ್ಸ್ಟ್ ಮುಹೂರ್ತ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟದಲ್ಲ ತುಂಬ ವೆರೈಟೀಸ್ ಇತ್ತು. ನಮ್ಮ ಸೈಡ್ ಸ್ಪೆಷಲ್ ಹೋಳಿಗೆ, ಚಿಕನ್, ಗೋಧಿ ಪಾಯಸ, ತುಂಬಾ ವೆರೈಟೀಸ್ ಎಲ್ಲ ಊಟ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇದು ನೈಟು ಹಾಗೂ ಮಾರ್ನಿಂಗ್ ತೆಗೆದ್ರೆ ಫೋಟೋಸ್ನೆಲ್ಲ ಹಾಕಿದ್ದೀನಿ. ಇಷ್ಟೇ ವಿಡಿಯೋ ಮಾಡೋಕ್ಕಾಗಿತ್ತು. ಮಕ್ಕಳಿರೋ ಕಾರಣ ತುಂಬ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಇದು ನಮ್ಮ ಅಣ್ಣ, ನಮ್ಮ ಮೈದ್ನ, ನಮ್ಮ ಮನೆಯವರು. ಇಲ್ಲಿ ನಮ್ಮ ವಾರ್ಗಿತ್ತಿ, ನಮ್ಮ ಅತ್ತಿಗೆ, ನಾನು. ಹಾಗೆ ಫೋಟೋಸ್ ತುಂಬಾ ಚೆನ್ನಾಗಿ ಮಾಡಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.